ಹಾಗೂ ನಮ್ಮ ಶಾಲೆಯ ಪರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಮುಂದಿನ ಹಂತ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಂಜುಮನ್ ಮೇಡಮ್ ಅವರು ಒಂದು 2 ಪ್ರಾಸ್ತಾವಿಕ ನುಡಿಗಳನ್ನ ಉದ್ದೇಶಿಸಿ ಮಾತಾಡಲಿದ್ದಾರೆ. ಅಂಜುಮನ್ ಮೇಡಮ್ ಅವರು ನಮಸ್ತೆ ಎಲ್ರಿಗೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ಅಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ. ರಾಮೇಶ್ವರ, ಕಾಶಿ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯ ತೀರ್ಥಕ್ಷೇತ್ರಗಳಲ್ಲಿ ಆ ದೇವರು ಕಂಡರೂ ದೇವರಲ್ಲ. ತನ್ನ ತನವನ್ನು ತಾನರೆದು ತನ್ನಡೆ ತಿಳಿಯದಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ. ಅಣ್ಣ ಬಸವಣ್ಣನವರ ವಚನವನ್ನ ಸ್ಮರಿಸುತ್ತಾ ಈ ಶಿಕ್ಷಕ ಪೋಷಕ ಸಭೆಗೆ ಆಗಮಿಸಿದಂತ ಎಲ್ಲಾ ಪೋಷಕರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಾನು ಒಂದೆರಡು ಮಾತನಾಡಲು ಬಯಸ್ತೇನೆ. ಈ ಪಾಲಕ ಪೋಷಕರ ಸಭೆ ಇದು 2ನೇ ಸಲ ನಡೀತಿರೋದು. ಒಂದು ಬೇಜಾರನಪ್ಪ ಅಂದ್ರೆ ಯಾರು ಪೋಷಕರು ಬಂದೇ ಇಲ್ಲ. ಇದು ಫಂಕ್ಷನ್ ಮಾಡ್ತಿರೋದು, ಈ ಸಭೆ ನಡೀತಿರೋದು ನಿಮಗಾಗಿ. ನಾವು ನಿನ್ನೆ ನೋಟಿಸ್ ಕೊಟ್ಟಿದ್ವಿ, ಎಲ್ಲ ಕೊಟ್ಟಿದ್ವಿ, ಆದ್ರೆ ಯಾರು ನೀವು ಬಂದಿಲ್ಲ. ಈಗ ಬಂದವರಿಗೆ ನಾವು ನಿಮ್ಮ ಜವಾಬ್ದಾರಿ ಏನು, ನಮ್ಮ ಶಿಕ್ಷಕರ ಜವಾಬ್ದಾರಿ ಏನು ಅಂತ ಹೇಳ್ತೀನಿ. ನಾವು ಹೋದ ಪಾಲಕರ ಪೋಷಕರ ಸಭೆಯಲ್ಲಿ ಯಾವಾಗ ಮಾಡಿದ್ವಿ ಅಂದ್ರೆ ನವೆಂಬರ್ 14ನೇ ತಾರೀಕು, ನೆನಪಿದೆ ಅನಿಸ್ತದೆ. ಅವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಪ್ರಾಥಮಿಕ ಪ್ರೌಢಶಾಲೆ ಶಾಲಾ ಕಾಲೇಜುಗಳಲ್ಲಿ ಏಕಕಾಲದಲ್ಲಿ ನಾವು ಪೋಷಕ ಶಿಕ್ಷಕರ ಸಭೆಯನ್ನ ತುಂಬಾನೇ ಯಶಸ್ವಿಯಿಂದ ಮಾಡಿದ್ವಿ. ಇದು 2ನೇ ಸಲ ನಡೀತಿರುವಂತಹ ಒಂದು ಪೋಷಕರ ಸಭೆ. ಈ ಸಭೆಯಲ್ಲಿ ನಾನು ನಿಮ್ಮ ಪೋಷಕರ ಕೆಲವೊಂದು ಜವಾಬ್ದಾರಿಗಳು, ನಮ್ಮ ಶಿಕ್ಷಕರ ಜವಾಬ್ದಾರಿಗಳ ಕುರಿತು ಒಂದೆರಡು ಮಾತನಾಡಲು ಬಯಸ್ತೇನೆ. ನಮ್ಮ ರಾಜ್ಯ ಸರ್ಕಾರ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಒಳ್ಳೆ ಪ್ರಜೆಯಾಗಿ ಹೊರಬೇಕಂತೇಳಿ ಹಲವಾರು ಸೌಲಭ್ಯಗಳನ್ನ ಕೊಟ್ಟರು. ಅದು ನಿಮ್ಗೂ ಗೊತ್ತಿದೆ, ನಮ್ಮ ಗೌರ್ಮೆಂಟ್ ಸ್ಕೂಲ್ ಯಾವ ಪ್ರೈವೇಟ್ ಸ್ಕೂಲ್ಗಿಂತನೂ ಕಡಿಮೆ ಇಲ್ಲ. ಇಲ್ಲಿ ರಾಜ್ಯ ಸರ್ಕಾರ ಹಲವಾರು ಸೌಲಭ್ಯ ಕೊಟ್ಟಿದೆ. ಮೊದಲನೇದಾಗಿ ವರ್ಷಕ್ಕೆ 2 ಜೊತೆ ನಾವು ಬಟ್ಟೆ ಕೊಡ್ತೀವಿ, ಶೂ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ. ಬೆಳಗ್ಗೆ ಸ್ಕೂಲಿಗೆ ಬಂದ ತಕ್ಷಣ ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ. ಮಧ್ಯಾಹ್ನ ಬಿಸಿ ಊಟಕ್ಕೆ ಅನ್ನ, ಸಾಂಬಾರು, ಮೊಟ್ಟೆ, ಬಾಳೆಹಣ್ಣು ಅಥವಾ ಪ್ರತಿಯೊಂದು ಸೌಲಭ್ಯಗಳು ಗವರ್ಮೆಂಟ್ ಏನ್ ಮಾಡಿದ್ರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ, ಅದರ ಜೊತೆಗೆ ಅವರ ಸರ್ವತೋಮುಖ ಬೆಳವಣಿಗೆ ಆಗಲಿ ಅಂತ ಎಲ್ಲಾ ಸೌಲಭ್ಯಗಳನ್ನ ಸರ್ಕಾರ ನೀಡಿದೆ. ಅದು ತನ್ನ ಜವಾಬ್ದಾರಿಯಿಂದ ಮುಕ್ತವಾಗಿದೆ. ನೆಕ್ಸ್ಟ್ ಜವಾಬ್ದಾರಿ ಯಾರ್ದು? ನಮ್ಮ ಶಿಕ್ಷಕರದ್ದು ಮತ್ತೆ ನಿಮ್ದು ಪೋಷಕರ ಜವಾಬ್ದಾರಿ ಆಗಿರ್ತದೆ. ಶಿಕ್ಷಕರ ಜವಾಬ್ದಾರಿ ಏನು? ಸರ್ಕಾರ ನೀಡಿದಂತ ಎಲ್ಲಾ ಸೌಲಭ್ಯಗಳನ್ನ ಬೆಳೆಸ್ಕೊಂಡು ಗುಣಮಟ್ಟದ ಶಿಕ್ಷಣವನ್ನ ನಾವು ಮಕ್ಕಳಿಗೆ ನೀಡ್ತೀವಿ. ಹೌದಾ? ಈ ನೆಕ್ಸ್ಟ್ ನಿಮ್ಮ ಪೋಷಕರ ಜವಾಬ್ದಾರಿ ಏನಿರುತ್ತೆ? ಏನಂತ ಹೇಳ್ರಿ, ನೀವು ಬಂದವರು ಒಂದೆರಡು ಹೇಳಿದ್ರೆ ನಾವು ಮಾತು ಕಂಟಿನ್ಯೂ ಮಾಡ್ಬೋದು ಅಂತ. ನಿಮ್ ಜವಾಬ್ದಾರಿ ಏನು ಪೋಷಕರದು? ಶಾಲೆಗೆ ಕಳಿಸ್ಬೇಕು. ಫಸ್ಟ್ ನೀವು ಪೋಷಕರು ಏನ್ ಮಾಡ್ಬೇಕಪ್ಪ ಅಂದ್ರ, ನಿಮ್ ಮಗುವಿಗಾಗಿ ಒಂದ್ ಅರ್ಧ ತಾಸು ಟೈಮ್ ಕೊಡಿ. ಸಾಯಂಕಾಲ ನೀವು ಎಲ್ರು ಕೆಲ್ಸಕ್ಕೆ ಹೋಗ್ಬಿಡ್ತೀರಿ, ನಮ್ಗೆಲ್ಲ ಗೊತ್ತಿದೆ. ಆದ್ರೂ ನಿಮ್ ಮಗುವಿಗಾಗಿ ಅರ್ಧ ತಾಸು ಟೈಮ್ ಕೊಡ್ತಿ. ಏನ್ ಮಾಡ್ಬೇಕಂದ್ರೆ ನೀವು ನಿಮ್ ಮಕ್ಕಳು ಶಾಲೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಅಂತ ಏನ್ ಮಾಡಿದ್ರು, ಏನೇನ್ ಹೊಸದಾಗಿ ಕಲ್ತ್ರಿ, ಏನ್ ಊಟ ಮಾಡಿದ್ರಿ, ನಿಮ್ ಸರ್ಗಳು ಏನ್ ಹೇಳಿದ್ರು, ಟೀಚರ್ಸ್ ಏನ್ ಹೇಳಿದ್ರು, ಏನ್ ಹೋಮ್ ವರ್ಕ್ ಮಾಡಿದಾರ ಅಂತ ಹೇಳ್ಬೇಕು. ನಿಮಗ್ ಪ್ರಾಬ್ಲಮ್ ಬರೋದಿಲ್ಲ ಗೊತ್ತಾ? ನಾವ್ ಹೋಗಿದ್ರಿ ಅಂದ್ರೆ ನೀವ್ ಹೇಳ್ತೀರಿ ನಾವು ಶಾಲೆನೇ ಕಲ್ತಿಲ್ಲ. ಶಾಲೆ ಕಲಿಯೋದು ಬೇಕಾಗಿಲ್ರಿ. ಇದ್ರಾಗ ನೀವ್ ಏನ್ ಮಾಡ್ಬೇಕು, ಒಂದ್ ಅರ್ಧ ತಾಸು ಮಕ್ಳಿಗೆ ಹಿಡ್ಕೊಂಡು ಏನ್ ಕಲ್ತಾರ, ಟೀಚರ್ ಏನ್ ಹೇಳಾರ ಹೋಮ್ ವರ್ಕ್, ಸರ್ ಏನ್ ಹೋಮ್ ವರ್ಕ್ ಹೇಳಾರ, ಅದನ್ನ ಚೆಕ್ ಮಾಡಿ ಅದನ್ನ ಬರ್ತಿದ್ರೆ ಸಾಕು ನೀವು. ಹೌದಾ? ಅನ್ನೋದನ್ನ ಕೆಲಸವನ್ನ ನಾವು ಮಾಡ್ಕೊಂಡ್ ಬಿಡ್ತೀವಿ. ಇದು ನಿಮ್ ಜವಾಬ್ದಾರಿ. ಹೌದಾ? ಈಗ ನೆಕ್ಸ್ಟ್ ನಾನು ಒಂದೆರಡು ವಿಷಯಗಳನ್ನ ನಿಮ್ಮ ಪೋಷಕರ ಜವಾಬ್ದಾರಿ ಏನು ಅಂತ ಹೇಳಕ್ ಬಯಸ್ತೀನಿ. ಒಂದು ಆಟ ಅದ, ಎಲ್ರು ಪಾರ್ಟಿಸಿಪೇಟ್, ಶಿಕ್ಷಕರು, ಆಮೇಲೆ ಮಕ್ಕಳು, ಪೋಷಕರು. ಕೈ ಮೇಲೆ ಮಾಡ್ರಿ ಎಲ್ರು. ನಾನು ಹೇಳ್ದಂಗೆ ಮಾಡ್ಬೇಕು ನೀವು. ಎಲ್ರು ಕೈ ಮೇಲೆ ಮಾಡ್ರಿ, ಪೂರ್ತಿ ಮೇಲೆ ಮಾಡ್ರಿ. ಎಲ್ರು ಬಂದ್ರೆ ಚೆನ್ನಾಗಿರ್ಬೇಕು. ಕೈ ಮೇಲೆ ಮಾಡಿದ್ರ ಮುಷ್ಟಿ ಕಟ್ರಿ, ಕೈ ಮುಷ್ಟಿ ಕಟ್ರಿ. ಕೆಳಗ್ ಬಿಡ್ರಿ. ಈ ಕೈ ಮೇಲೆ ಮಾಡ್ರಿ. ಪ್ರತಿಯೊಬ್ರು ಕೈ ಮುಷ್ಟಿ ಕಟ್ರಿ, ಕೈ ನೇರವಾಗಿ ಮಾಡ್ರಿ. ನಿಮ್ ತೋರು ಬೇರೆ ತೋರ್ಸ್ರಿ, ಗಲ್ಲದ ಮೇಲೆ ಇಡ್ರಿ. ವೆರಿ ಗುಡ್.
ನಾನೇನ್ ಹೇಳಿದೆ? ನಾನು ಹೇಳ್ದಂಗೆ ಮಾಡಿ ಅಂದಿದ್ದೆ, ನನಗೆ ಮಾಡ್ದಂಗ್ ಮಾಡಿ ಅಂತ ಹೇಳಿದ್ರು ನಾನು. ನಾವು ಪೇರೆಂಟ್ಸ್ ತಪ್ಪೋದಿಲ್ಲೇ, ಹೌದಾ? ಮಕ್ಕಳು ಏನ್ ಮಾಡ್ತಾರೆ, ನಾವ್ ಹೇಳಿದ ಮಾತು ಕೇಳಲ್ಲ, ನಾವ್ ಏನ್ ಮಾಡ್ತೀವಿ ಅದನ್ನೇ ಮಾಡ್ತಾರೆ. ನಾವು ಶಿಕ್ಷಕರು ತಪ್ಪು ಮಾಡಿದ್ವಿ, ಮಕ್ಕಳು ಮಾಡಿದ್ವಿ, ಪೇರೆಂಟ್ಸ್ ಮಾಡಿದ್ವಿ. ನಾವು ತಿಳ್ಕೊಳ್ಬೇಕಾಗಿದ್ದು ಏನಪ್ಪಾ ಅಂದ್ರೆ, ಮಕ್ಕಳು ನಾವ್ ಹೇಳ್ತೀವಿ ಅದು ಮಾಡ್ರಿ, ಅದು ಕೆಲಸ ಮಾಡು, ಓದು, ಬರೀ, ಅದು ಮಾಡಿ, ಅದವ್ರು ಮಾಡಲ್ಲ. ನೀವ್ ಏನ್ ಮಾಡ್ತೀರಿ ಅದನ್ನೇ ಮಾಡ್ತಾರೆ. ನಾವು ಶಿಕ್ಷಕರು ಏನ್ ಮಾಡ್ತೀವಿ ಅದೇ ಮಾಡ್ತಾರ, ನೀವ್ ಮನೇಲಿ ಪೇರೆಂಟ್ಸ್ ಏನ್ ಮಾಡ್ತೀರಿ ಅದೇ ಮಾಡ್ತಾರೆ ಮಕ್ಕಳು. ಒಂದ್ 2 ಎಕ್ಸಾಂಪಲ್ ಹೇಳಿ ನಾನು ಮಾತು ಮುಗಿಸ್ತೀನಿ. ಏನಪ್ಪಾ ಅಂದ್ರೆ, ನೀವು ಬೆಳಗ್ಗೆಯಿಂದ ಕೆಲಸ ಮಾಡಿ ಬಂದಿರ್ತೀರಿ ಅಂತ ಹೇಳಿ ನಾನು ಹೇಳ್ತೀನಿ. ಅದು ಇನ್ನೊಂದು ಹೇಳೋದು ನೆನ್ಪಾಯ್ತು. ಮನೆ ಮೊದಲ ಪಾಠಶಾಲೆ, ಜಲ್ಲಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ, ಹೌದಾ? ಮಗು ಹುಟ್ಟಿದಿಂದ 6 ವರ್ಷ ತನಕ ನಿಮ್ ಮನೆಯಲ್ಲೇ ಕಲ್ತಿರ್ತದ. ನೀವು ತಾಯಿ ಏನ್ ಮಾಡಿರ್ತಾನ, ತಂದೆ ಏನ್ ಮಾಡ್ತಾರ, ಪ್ರತಿಯೊಂದು ಸಂಸ್ಕಾರವನ್ನ ಮನೆಯಲ್ಲೇ ಕಲ್ತು ಬಂದಿರ್ತದೆ. 6 ವರ್ಷ ನಂತರ ನಮ್ ಶಾಲೆಗೆ ಬಂದಿರ್ತದೆ ಮಗು. ಮೊದಲು ಸಂಸ್ಕಾರ ಕಲಿಸೋದು ಯಾರಪ್ಪ ಅಂದ್ರೆ ತನ್ನ ತಾಯಿನೇ. ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ನಾವ್ ಪೇರೆಂಟ್ಸ್ ಏನ್ ತಪ್ಪು ಮಾಡ್ತಿದ್ವಿ ಅಂತಂದ್ರೆ, ಕಂಪ್ಯಾರಿಸನ್ ಮಾಡ್ತೀವಿ, ಹೋಲಿಕೆ ಮಾಡ್ತೀವಿ. ನಮ್ಮ ಮಗುವಿಗೆ ಮತ್ತೊಂದು ಮಗುವಿಗೆ ಹೋಲಿಕೆ ಮಾಡ್ತೀವಿ. ನೀವ್ ಏನ್ ಹೇಳ್ತಿರ್ಬೇಕು ಗೊತ್ತಾ? ಪೇರೆಂಟ್ಸ್ ಮೀಟಿಂಗ್ ಬಂದ್ರೆ ಅಥವಾ ಬೇರೆ ಯಾರು ಪೇರೆಂಟ್ಸ್, ಅವನೆಷ್ಟು ಜಾಣದಲ್ಲಿ ನೋಡಿ, ನಮ್ಮ ಮಗು ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ನೀವು ಹೊಡೀರಿ, ನೀವು ಕಲಿಸ್ರಿ ಅಂತ ಹೇಳ್ತೀರಿ, ಹೌದಾ? ಈ ಮಗುಗಿರುವ ಸಾಮರ್ಥ್ಯ ಆ ಮಗುವಿನ ಇರಲ್ಲ, ಆ ಮಗುವಿಗಿರೋ ಸಾಮರ್ಥ್ಯ ಈ ಮಗುವಿನ ಇರಲ್ಲ. ಪ್ರತಿಯೊಂದು ಮಗು ತನ್ನದೇ ಆದಂತ ಸಾಮರ್ಥ್ಯ ಇರುತ್ತೆ, ಅದರಲ್ಲಿ ತನ್ನದೇ ಆದಂತ ಒಂದು ಪ್ರತಿಭೆ ಇರುತ್ತದೆ. ಆನೆ ನೋಡಿರಿ, ಆನೆ ಮತ್ತು ಮೀನು ಇವೆರಡಕ್ಕೂ ಹೋಲಿಕೆ ಮಾಡಿದಾಗ ಯಾರು ಶ್ರೇಷ್ಠ ಹೇಳ್ರಿ? ನೀವ್ ಹೇಳ್ಬೇಕು ಅಂದವ್ರು. ಶ್ರೇಷ್ಠ ಯಾವ್ದು, ಆನೆನ ಮೀನ? ಆನೆ ಶ್ರೇಷ್ಠ. ಹೆಂಗ್ ಹೇಳ್ರಿ ಆನೆ ಶ್ರೇಷ್ಠ ಅಂತ? ದೊಡ್ಡದಾಗ ಗರಿಷ್ಠಾಗ ಆನೆ ಶ್ರೇಷ್ಠ. ಮೀನ್ ಯಾಕೆ ಶ್ರೇಷ್ಠನ? ಎಲ್ಲಿಂದ? ನಾನ್ ಹೇಳ, ಇಲ್ಲಿ ನಾವು ಮಾಡೋ ಪೇರೆಂಟ್ಸ್ ತಪ್ಪು ಏನಪ್ಪಾ ಅಂದ್ರೆ, ಆನೆ ನೋಡಕ್ ಗಾತ್ರದಲ್ಲಿ ದೊಡ್ಡದ ಅದು ಶ್ರೇಷ್ಠ ಅಂತ ನಾವ್ ಹೇಳ್ತೀವಿ. ಆದ್ರೆ ಆನೆಗೆ ತನ್ನದೇ ಆದ ಸಾಮರ್ಥ್ಯ ಇದೆ, ಮೀನಿಗೆ ತನ್ನದೇ ಆದ ಸಾಮರ್ಥ್ಯ ಇದೆ. ಮೀನು ನೀರ್ನಾಗ ಏನ್ ಮಾಡ್ತೀವಿ? ಈಸ್ತದ. ಆನೆಗೆ ಇದಕ್ಕೆ ಹೇಳ್ರಿ, ಈಸ್ತದ? ಇಲ್ಲ, ಅದು ತನ್ನದೇ ಆದ ಸಾಮರ್ಥ್ಯ ನಮ್ಗೆ. ಹಂಗೆ ಮಗು ತನ್ನದೇ ಆದ ಸಾಮರ್ಥ್ಯನ ಹೊಂದಿರ್ತಾರೆ. ಕೆಲವು ಮಗು ಓದೋದ್ರ ಜ್ಞಾನ ಇರ್ತಾರ, ಕೆಲವು ಮಗು ಆಟ ಆಡೋದ್ರ ಜ್ಞಾನ ಇರ್ತಾರ, ಕೆಲವೊಬ್ರು ಕ್ರಿಕೆಟ್ ನಾಗ ಇಂಟ್ರೆಸ್ಟ್ ಇರ್ತದ. ನಾವ್ ಬರೀ ಎಲ್ಲಾರು ಓದಿ ನೌಕರಿ ಹಿಡಿದು ಕಾರ್ನಾಗ ತೆಗೆದ್ರೆ ಹೊಲ್ದಾಗ ಬೆಳೆ ಬೆಳೆಯೋರು ಯಾರು? ನಾವ್ ಬರೀ ರೊಕ್ಕ ತಿನ್ಬೇಕಾ? ಇಲ್ಲಲ್ಲ, ರೈತರು ಆಗ್ಬೇಕು ಮಕ್ಕಳು. ನಮ್ಮ ಮಕ್ಕಳು ಶಾಲೆ ಕಲ್ತು ರೈತರು ಆಗ್ಬೇಕು. ಪ್ರತಿಯೊಂದು ಕ್ಷೇತ್ರದ ಮಗು ಅದಕ್ಕೆ ಯಾವ್ದ್ರಾಗ ಇಂಟ್ರೆಸ್ಟ್ ಅದ ಸೆಕೆಂಡರಿ ಆದ್ಮೇಲೆ ಗುರ್ತು ಮಾಡ್ಬೇಕು. ಅದು ಓದಕ್ ಇಂಟ್ರೆಸ್ಟ್ ಇದ್ರೆ ಓದಕ್ ಬಿಡ್ರಿ, ಹೊಲ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇದೆ ಹೊಲ ಕೆಲಸ ಮಾಡಕ್ ಬಿಡ್ರಿ, ಕ್ರಿಕೆಟ್ ಇಷ್ಟ ಇದ್ರೆ ಅದ್ರಾಗ ಬಿಡ್ರಿ. ಅಂದ್ರೆ ಪಟ್ಟ ಚಟುವಟಿಕೆಗಳಲ್ಲಿ ಆ ಮಗುವಿಗೆ ಇಂಟ್ರೆಸ್ಟ್ ಇದ್ರೆ ನೀವು ಪೇರೆಂಟ್ಸ್ ಏನ್ ಮಾಡಕಂದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ, ಅದರಲ್ಲಿ ಮುಂದುವರ್ಸೋದಕ್ಕೆ ಅವರಿಗೆ ಬಿಡ್ರಿ. ಓಕೆನಾ? ನೆಕ್ಸ್ಟ್ ಇನ್ನು ನಾವು ಪೇರೆಂಟ್ಸ್, ನಿಮ್ಮ ಪೋಷಕರ ಜವಾಬ್ದಾರಿ ಒಂದ್ ಹೇಳ್ತೀನಿ. ನಾನು ಒಬ್ರು ಪೋಷಕರೇ, ನಾನೊಬ್ರು ತಾಯಿ. ನಮ್ದು ಆಸೆ ಏನಿರುತ್ತೆ ಗೊತ್ತಾ? ನಮ್ ಮಗ ದೊಡ್ಡ ವ್ಯಕ್ತಿ ಆಗ್ಬೇಕು, ಬುದ್ಧಿವಂತ ಆಗ್ಬೇಕು, ದೊಡ್ಡ ನೌಕರಿ ತಗೋಬೇಕು, ಕಾರ್ನಾಗ ಓಡಾಡ್ಬೇಕು, ನಮ್ಮ ಕೀರ್ತಿ ಬೆಳಗಿಸ್ಬೇಕು, ನಮ್ಮ ಊರಿನ ಕೀರ್ತಿ ಬೆಳೆಸ್ಬೇಕು. ಅದು ಎಲ್ಲರೂ ತಪ್ಪಲ್ಲ, ಅದು ನಂದು ಆಸೆನೂ ಅದೇ, ನನ್ ಮಗನೂ ಆಗ್ಬೇಕು, ನನ್ ಮಗಳು ಆಸೆ. ನಿಮ್ ಪೇರೆಂಟ್ಸ್ ತಪ್ಪಿಲ್ಲ, ಪ್ರತಿಯೊಬ್ಬರದ್ದು ಆಸೆ ಅದೇ ಆಗಿರ್ತದೆ. ಆದ್ರೆ ಆ ಆಸೆ ಪೂರ್ತಿ ಮಾಡ್ಬೇಕಂತಂದ್ರೆ ಮೊದಲು ನಾವು ನೀವು ತಂದೆ ತಾಯಿನ ನಮಗ್ ನೌಕರಿ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನೌಕರಿ ಹಿಡಿದಾಗ ನಮ್ಮ ಆಸೆ ನಿಮಗೆ ಇರುತ್ತ. ಆದ್ರ ಮೊದಲ ಪಾಠಶಾಲೆ ಮೊದಲು ಹೇಳಿದೆ ನಾವು, ನೀವ್ ಏನ್ ಕಲ್ತಿರ್ತೀರಿ ಮಗು ಅದೇ ಕಲ್ತಿರುತ್ತೆ. ಒಂದು ಉದಾಹರಣೆ ಹೇಳ್ತೀನಿ ನಾನು. ನೀವು ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿ ಬಂದಿರ್ತೀರಿ, ಮನೇಲಿ 8 ಗಂಟೆಗೆ ಏನೋ ಟಿವಿ ನೋಡ್ತಿರ್ತೀರಿ. ಮನೇಲಿ ಟಿವಿ ನೋಡುವಾಗ ಫೋನ್ ಬಂದಿರ್ತೀವಿ, ಫೋನ್ ಮೊಬೈಲ್ ಯಾರೋ ಫೋನ್ ಮಾಡಿರ್ತಾರ ನಿಮ್ಗೆ. ಮೊದ್ಲೇ ಅವ್ರು ಕೂಡ ಮಾತಾಡೋದಿರಲ್ಲ, ಅದು ಏನೋ ಒಂದಿರುತ್ತೆ. ನೀವೇನ್ ಹೇಳ್ತೀರಿ ನೀವ್ ಹೆಂಡತಿಗೆ? ನಾನ ಇಲ್ಲ ಅಂತ ಹೇಳು, ಮಲ್ಕೊಂಡ್ ಬಿಟ್ಟಾರ ಅಂತ ಹೇಳು ಅಂತ ಹೇಳ್ತೀರಿ ನೀವು. ನೀವ್ ಹೆಂಡತಿ ಏನ್ ಹೇಳ್ತಾರ? ಅವ್ರಿಲ್ರಿ ಮಲ್ಕೊಂಡ್ ಬಿಟ್ಟಾರ ಅಂತ ಹೇಳ್ತಾರ. ಅಲ್ಲಿ ನಿಮ್ ಮಗನೋ ಮಗಳು ಆ ಸುಳ್ಳನ್ನು ಕೇಳ್ತಿರುತ್ತ, ಮಗು ಕೇಳ್ತಿರುತ್ತ. ಆ ಮಗು ಏನ್ ತಿಳ್ಕೊಂಡ್ಬರ್ತದೆ? ಫೋನ್ದಾಗ ಸುಳ್ಳು ಹೇಳಿದ್ರೆ ಅದು ಸುಳ್ಳಲ್ಲ. ಯಾಕ? ನಮ್ ಪಪ್ಪ ಹೇಳಂದ್ರೆ ನಮ್ಮ ಮಮ್ಮಿ ಸುಳ್ಳು ಹೇಳ. ಆ ಪಾಯಿಂಟ್ ಆ ಮಗುವಿನ ತಲೆಯಲ್ಲಿ ಇರ್ತ. ಅದು ಮುಂದೆ ಫಸ್ಟ್ ಇಯರ್ ಬರುತ್ತ, ಊರ್ ಬಿಟ್ಟು ಬೇರೆ ಕಡೆಗೆ ಹೋಗಿರ್ತು, ಇದರ ಆಗ್ಲಿ ಬಸಕ್ಲೇನ. ನೀವೇನ್ ಮಾಡ್ತೀವಿ? ಮೊಬೈಲ್ ಫೋನ್ ಇಸ್ಕೊಡ್ತೀರಿ ಮಗುವಿಗೆ. ಯಾಕೆ ಇಸ್ಕೊಡ್ತೀರಿ ಹೇಳಿ? ನಿಮ್ ಕಾಯ್ತಿರತ್. ಮಗ ಕಾಲೇಜ್ ಹೋಗ್ಲತ್ತಾನ ಇಲ್ಲೋ, ಊಟ ಮಾಡಿದ್ನ ಇಲ್ಲೋ, ಅಲ್ಲಿ ಯಾರು ಹೊಡಿತಿದಾರ ಬೈತಿದಾರ, ಅವ್ನ್ ಕೇರ್ ಇರುತ್ತ, ಹೌದಾ? ಆ ಮಗು ಮೊಬೈಲ್ ಇಂದ ಹಾಳಾಗ್ತಾರ ಅನ್ನೋದು ನಿಮಗ್ ಗೊತ್ತದ, ಹೌದಾ? ಆ ಮಗು ಏನ್ ಮಾಡ್ತದ ಅಂತಂದ್ರೆ, ಕಾಲೇಜ್ ಹೋಗಿದ್ರಲ್ಲ ಅವತ್ ಫಿಲ್ಮ್ ಹೋಗಿರ್ತದೆ ನೋಡಕ್. ತಾಯಿ ಫೋನ್ ಮಾಡ್ತಾಳ, ಮಗ ಎಲ್ಲಿದ್ದಿ? ಕಾಲೇಜ್ನಾಗ ಇದ್ದಿ, ಊಟ ಮಾಡ್ದಿ ಅಂತ ಕೇಳ್ತಾಳ. ಆ ಮಗ ಏನ್ ಹೇಳ್ತಾನ ಗೊತ್ತಾ?
ಮಮ್ಮಿ ನಮಗ್ ಸ್ಪೆಷಲ್ ಕ್ಲಾಸ್ ನಡೆದ ಸ್ಕೂಲ್ನಾಗ, ನಾ ಫೋನ್ ಕಟ್ ಮಾಡ್ತೀನಿ ಅಂತ ಹೇಳ್ತಾನ. ಅವ್ನ ಎಲ್ಲಿ ನಿಂತಿರ್ತಾನ, ಇಲ್ಲಿ ನೋಡ್ತಿರ್ತಾನ. ಆ ಮಗು ಯಾಕೆ ಸುಳ್ಳು ಹೇಳ್ತೀರಿ? ಫೋನ್ನಾಗ ಸುಳ್ಳು ಹೇಳಿದ್ರೆ ಸುಳ್ಳಲ್ಲದು ಅಂತ ಅದು ತಂದೆ ತಾಯಿನೇ ಕಲ್ತಿರುತ್ತೆ. ಇದು ನಾವು ಮಾಡುವಂತ ಪೇರೆಂಟ್ಸ್ ಮೊದಲು ತಪ್ಪು. ಮಕ್ಕಳ ಎದುರಿಗೆ ತಂದೆ ತಾಯಿ ಜಗಳ ಆಡ್ಬೇಡ್ರಿ. ನೀವು ಸುಳ್ಳು ಹೇಳಿದ್ರೆ ಆ ಮಗು ಸುಳ್ಳು ಹೇಳ್ತದೆ. ನೀವ್ ಏನ್ ಒಳ್ಳೆ ನೀವು ಯಾರಿಗಾದ್ರೂ ಸಹಾಯ ಮಾಡೋದ್ ಕಲ್ತಿದ್ರೆ ಆ ಮಗು ಸಹಾಯ ಮಾಡ್ತದ. ಹೌದಾ? ಇನ್ನೊಂದು ಉದಾಹರಣೆ, ಒಬ್ರು ಟ್ರೈನ್ ನಾಗ ಹೋಗ್ತಿರ್ತಾರ, ತಾಯಿ ಮತ್ತೆ ಮಗು. ತಾಯಿ ಬುಕ್ ಓದ್ತಿರ್ತಾರ, ಆ ಮಗುಗಳು ಕೂಡ ಬುಕ್ ಓದ್ತಿರ್ತದ. ಆ ಬಾಜು ಒಬ್ರು ಕುಂತಿರ್ತಾರ. ಅವ್ರಿಗೆ ಆಶ್ಚರ್ಯ ಆಗ್ತದ, ಇದು ಎಂತ ಲೋಕವಂದ್ರ ಹುಟ್ಟಿದ ಮಗುವಿಗೆ ಮೊಬೈಲ್ ಬೇಕು. ಊಟ ಮಾಡ್ಬೇಕು, ಏನೇ ಮಾಡ್ಬೇಕು ಅಂದ್ರೆ ಮೊಬೈಲ್ ಬೇಕು. ಒಂದ್ ಫಂಕ್ಷನ್ ಹೋದ್ರು ಮೊಬೈಲ್ ಬೇಕು, ಎಲ್ಲಿ ಕುಂತ್ರು ಮೊಬೈಲ್ ಬೇಕು, ನಿಂತ್ರು ಮೊಬೈಲ್ ಬೇಕು. ಇಂತ ಒಂದು ಕಾಲದಲ್ಲಿ ನೀವಿಬ್ರು ಓದ್ತಿದ್ರಿ ಅಂದ್ರೆ ನಾನು ಆಶ್ಚರ್ಯ ಆಗಿರ್ತದೆ. ಇದ್ರ ಮುಂದಿನ ರಹಸ್ಯ ಏನು ಅಂತ ಅವ್ನ್ ಕೇಳ್ತಾನ. ಅವಾಗ ಅವಳು ಹೇಳ್ತಾಳೆ, ನೋಡ್ರಿ, ನಾವು ನಮ್ಮ ಮಗುವಿನ ಭವಿಷ್ಯ ಉಜ್ವಲ ಆಗ್ಬೇಕು, ಅವ್ರು ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡ್ಬೇಕಂದ್ರೆ ನಾವು ತಂದೆ ತಾಯಿಗಳು ಕೆಲವೊಂದನ್ನ ತ್ಯಾಗ ಮಾಡ್ಬೇಕಾಗ್ತದೆ. ನಾನು ಮೊಬೈಲ್ ನೋಡ್ತಿದ್ದೆ, ನನ್ ಮಗು ಮೊಬೈಲ್ ನೋಡ್ತಿದ್ರು. ನಾನು ಒಂದ್ ದಿವಸ ಬುಕ್ ಹಿಡ್ಕೊಂಡು ಕುಂತೆ, ಅವತ್ತೇನ್ ಮಾಡಿದ್ವಿ, ನನ್ ಮಗು ಮೊಬೈಲೇ ನೋಡಿದ್ರು. 2ನೇ ದಿವಸ ಅವಳ ಎದುರು ನಾನು ಬುಕ್ ತಗೊಂಡು ಓದ್ತಿದ್ದೆ, ಮತ್ತೆ ಮೊಬೈಲೇ ನೋಡ್ತಿದ್ರು. 3ನೇ ದಿವಸ ನಾನು ಬುಕ್ ತಗೊಂಡಾಗ ನನ್ ಮಗಳು ಕೂಡ ಬುಕ್ ಓದಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಅರ್ಥ ಏನ್ ಗೊತ್ತಾ? ನಾವು ತಂದೆ ತಾಯಿ ಏನ್ ಕಲ್ತಿರ್ತೀವಿ ನಮ್ಮ ಮಕ್ಕಳು ಕೂಡ ಅದೇ ಕಲಿತಾವ್. ಅದಕ್ಕೆ ಹೇಳೋದೇನ್ ಗೊತ್ತಾ? ನೀವು ಕೂಡ ನಾವ್ ಹೇಳೋದಿಷ್ಟೇ, ನಾವ್ ಕಲ್ತಿರ್ತೀವ್ರಿ ಸ್ಕೂಲ್ನಾಗ. ನೀವು ಹೋದ ತಕ್ಷಣ ಅರ್ಧ ಗಂಟೆ ನಿಮ್ ಮಗುವಿನಾಗಿ ಟೈಮ್ ಕೊಡ್ರಿ. ಟೀಚರ್ ಏನ್ ಹೇಳ್ಯಾರ, ಸರ್ ಏನ್ ಹೇಳ್ಯಾರ, ನೀವು ಓದಕ್ ಬರಲ್ಲ ಪರವಾಗಿಲ್ಲ, ಹೋಮ್ವರ್ಕ್ ಏನ್ ಮಾಡ್ಯಾರ ಎದ್ರಕೊಂಡು ಕೇಳ್ರಿ ಅಷ್ಟೇ. ಇದು ನಮ್ ಕಡೆಯಿಂದ ನಿಮ್ಗ ಒಂದು ರಿಕ್ವೆಸ್ಟ್. ಇಷ್ಟ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಸಾಕಷ್ಟು ಒಂದೆರಡು ಉದಾಹರಣೆಗಳು, ಎಷ್ಟೆಷ್ಟು ಉದಾಹರಣೆಗಳು, ಮತ್ತೆ ನಿಮ್ಮ ಹತ್ತಿರ ಉದಾಹರಣೆಗಳು, ಜೀವಂತ ಉದಾಹರಣೆಗಳು ಇವತ್ತು ನಮ್ಮ ಬದುಕಲ್ಲಿ ನಡೆಯುತ್ತಿರುವಂತ ನೈಜ ಘಟನೆಗಳು ಇವೆಲ್ಲವನ್ನು ಗಮನಿಸಿದಾಗ ನಾವೆಲ್ಲ ಒಂದ್ ಕಡೆ ಎಡುತ್ತಾ ಇದ್ದೀವಿ ಅನ್ನೋದನ್ನ ಈ ನಿದರ್ಶನಗಳು ತೋರಿಸ್ತದೆ. ಅದಕ್ಕೋಸ್ಕರ ಆದಷ್ಟು ಪುಸ್ತಕಗಳ ಪ್ರೇಮಿಯಾಗಿ ಪುಸ್ತಕಗಳನ್ನ ನೀವು ಓದ್ಬೇಕು, ಆ ಓದೋ ಸಂಸ್ಕೃತಿಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಸರ್ ಆಗ್ಲೇ ಬೆಳಿಗ್ಗೆ ಹೇಳಿದಾಗ ನಮ್ಗೆ ಬಹಳ ಅದು ಹೃದಯದಲ್ಲಿ ಕೆಲವು ಮಾತುಗಳು ಹೆಂಗ್ ಹೇಳಿರ್ತಾವ ಅಂದ್ರೆ ಹೃದಯದಲ್ಲಿ ಇನ್ನು ಆತ್ಮ ಕೊಡುತ್ತೆ. ಹೇಳಲ್ಲ, ಗಿಡ ಅದು ನಾವು ಹಚ್ಚಿಬಿಟ್ರೆ ತಂತಾನೆ ಬೆಳೀತದೆ. 1 ವರ್ಷ 2 ವರ್ಷ ನಾವು ಅದಕ್ಕೆ ಪೋಷಣೆ ಮಾಡೋದಕ್ಕಷ್ಟೇ. ತದನಂತರ ಅದು ಮಳೆ ಆಶ್ರಿತ ತನ್ನದೇ ಆದಂತಹ ವಾತಾವರಣದ ಮೂಲಕ ಅದು ಸ್ವತಂತ್ರವಾಗಿ ಬೆಳೀತದೆ. ಆದ್ರೆ ಅದನ್ನು ಬೆಳ್ಳಾಗಿ ತಡೆಗಟ್ಟುವಂತೆ ಮನುಷ್ಯ, ಅಂದ್ರೆ ಅದಕ್ಕೆ ಅಡಗಾಲ ಹಾಕೋಣ. ನಾವೇನಾದ್ರೂ ಅದನ್ನು ಸ್ವತಂತ್ರವಾಗಿ ಬಿಟ್ಟು ಅದನ್ನ ರಕ್ಷಣೆ ಮಾಡಿದ್ರೆ ಅದು ಹೆಮ್ಮರವಾಗಿ, ಆ ಒಂದು ಹೆಮ್ಮರ ಕಾಡಾಗಿ, ಆ ಕಾಡು ಒಂದು ದೊಡ್ಡ ಅರಣ್ಯವಾಗಿ ಪರಿವರ್ತನೆ ಆಗುವುದಕ್ಕೆ ಸಾಕ್ಷಿಭಾವ ಆಗ್ತದೆ. ಅದಕ್ಕೆ ಅದನ್ನ ಸ್ವತಂತ್ರ ಬಿಡಬೇಕು, ಅದರ ರಕ್ಷಣೆ ಮಾಡಬೇಕು. ಜೊತೆಗೆ ಈ ಪುಸ್ತಕಗಳನ್ನ ಓದುವಂತ ಸಂಸ್ಕೃತಿ ನಾವು ಅಳವಡಿಸಿಕೊಂಡು ಅದನ್ನ ಓಡಿಸಿಕೊಂಡು ಬೆಳೆಸಿದಾಗ ಮಾತ್ರ ನಮ್ಮ ಒಂದು ಹೊಸ ಜಗತ್ತಿನ ಆ ದ್ವಾರ ನಮಗೋಸ್ಕರ ಅದು ತೆರೆದಿರ್ತದೆ ಅನ್ನೋದನ್ನ ನಾನು ಬಹಳಷ್ಟು ಮಾರ್ಮಿಕವಾಗಿ ಮೇಡಮ್ ಅವರು ನಿಮ್ಮೆಲ್ಲರ ಮನಮುಟ್ಟುವಂತೆ ನಿಮ್ಮ ನೈಜ ಶೈಲಿಯಲ್ಲಿ ಹಾಗೆ ನಿಮ್ಮದೇ ಒಂದು ಪ್ರಾಂತೀಯ ಭಾಷಾ ಶೈಲಿಯಲ್ಲಿ ನಿಮ್ಮ ಮನಮುಟ್ಟುವಾಗಿ ನಿಮಗೆ ತಿಳಿಸಿದ್ದಾರೆ. ಅವರಿಗೆ ಮತ್ತೊಂದು ಜೋರಾದ ಚಪ್ಪಾಳೆ ಮೂಲಕ ಈಗ ಕೊನೆಯದಾಗಿ ನಮ್ಮ ಮುಖ್ಯಗಳಾದಂತ ಶ್ರೀ ಶ್ರೀನಿವಾಸರವರು ಉದ್ದೇಶಿಸಿ ಕೊನೆಯ ಅಧ್ಯಕ್ಷ ಭಾಷಣವನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸರ್,